ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಆರ್ಟ್ಸ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರು ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಪರ್ಪರಲ್ಲಿ ಸ್ವಲ್ಪ ಐಟಮ್ಸ್ಗಳನ್ನ ಬುಕ್ ಮಾಡಿದೆ. ಅದು ಬಂದಿತ್ತು. ನನ್ನದು ಬುಕ್ ಮಾಡಿದಾಗ ಕಮ್ಮಿ ಪ್ರೈಸ್ ಇತ್ತು, ಬಟ್ ನನಗೆ ಡೆಲಿವರಿ ಆದಾಗ COD ಆದಾಗ 1696 ಇತ್ತು. ನನಗೇನಕ್ಕೆ ಅಂತ ಗೊತ್ತಿಲ್ಲ, ಯಾಕಂದರೆ 1546 ಇತ್ತು. 10 ರುಪೀಸು ಡೆಲಿವರಿ ಚಾರ್ಜಸ್ ಅಂತ ಹಾಕಿದರು. ಸೊ ಓಕೆ ಅಂತ ನಾನು ಮಾಡಿದೆ. ಬಟ್ ನನಗೆ ಮನೆಗೆ ಬೈ ಹ್ಯಾಂಡ್ ಕೊಡಬೇಕಾದ್ರೆ 1696, ಒಂದು 140 ರೂಪಾಯಿ ಜಾಸ್ತಿನೇ ಮಾಡಿಬಿಟ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಪರ್ಪಲಲ್ಲಿ ಫಸ್ಟ್ ಎಲ್ಲ ಹಿಂಗಿರಲೇ ಇಲ್ಲ, ಬಟ್ ಇವಾಗ ಆ ಥರ ಇದು ಮಾಡಿದ್ದಾರೆ. ಮತ್ತು ರಿಟರ್ನಿಗೆ ಹಾಕಿದ್ರೂ ಕೂಡ ಅವರು ರಿಟರ್ನಿಗೆ ತೊಗೊಳ್ಳೋದೇ ಇಲ್ಲ ಅದನ್ನು, ರಿಟರ್ನಿಗೆ ಹಾಕಿದ್ರೆ. ಸೊ ಪರ್ಪಲಲ್ಲಿ ಯಾರಾದರೂ ಬುಕ್ ಮಾಡೋದಿದ್ರೆ ರಿಟರ್ನ್ಗೆ ಹಾಕದೇ ಇರೋ ಆ ಥರ ತೊಗೊಳ್ಳಿ. ಯಾಕಂದರೆ ರಿಟರ್ನ್ ಹಾಕಿದ್ರೆ ಅದು ಮೀಶೋ ಥರ ಮೀಶೋ ಅಂದರೆ ಹೆಂಗೆ ಅಂದರೆ, ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ರಿಟರ್ನು ಪಾಲಿಸಿ, ಬಟ್ ಇದರಲ್ಲಂತೂ ರಿಟರ್ನ್ ತೊಗೊಳ್ಳೋದೇ ಇಲ್ಲ. ಕಡಿಮೆ ಅಂದ್ಕೋತೀನಿ ನಾನು ರಿಟರ್ನ್ ತೊಗೊಳ್ಳೋದು. ಸೊ ನಾನು ಕೆಲವೊಂದು ನನಗೆ ಬೇಸಿಕ್ಕಾಗಿ ಬೇಕಾಗಿರೋ ಐಟಮ್ಸ್ಗಳನ್ನ ಬುಕ್ ಮಾಡಿದ್ದೆ. ಸೊ ನನ್ನ ಹತ್ರ ಡೈಲಿ ಯೂಸ್ ಮಾಡೋ ಕ್ರೀಮ್ಗಳೇ ಇರಲಿಲ್ಲ. ನಾನು ಡೈಲಿ ಫೇಸ್ಗೆ ಯಾವ ಕ್ರೀಮ್ನೂ ಯೂಸೇ ಮಾಡ್ತಾ ಇರಲಿಲ್ಲ. ಸೊ ಮಾಡಬೇಕು ಅಂತ ಹೇಳಿ ತೊಗೊಂಡಿದ್ದು. ಸೊ ಫಸ್ಟ್ಲಿ ನಾನು ಈ ಬಿಸಿಲಿಗಂತೂ ಸನ್ಸ್ಕ್ರೀನ್ ಬೇಕೇ ಬೇಕು. ಸೊ ನಾನು ಅಕ್ವಾಲಾಜಿಕ್ ಸನ್ಸ್ಕ್ರೀನ್ನ ತೊಗೊಂಡಿದ್ದೆ. ನೀವೇನಾದರೂ ಪ್ರಾಡಕ್ಟ್ಸ್ ತೊಗೋಬೇಕಂದ್ರೆ ರಿವ್ಯೂಸು ಮತ್ತು ರೇಟಿಂಗ್ಸು ನೋಡಿ ತೊಗೊಳ್ಳಿ. ನಾನು ತೊಗೊಂಡಿರೋ ಪ್ರಾಡಕ್ಟ್ನೇ ನೀವು ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಸ್ಕಿನ್ ಟೈಪಿಗೆ, ಡ್ರೈ ಸ್ಕಿನ್ನು ಕಾಂಬಿನೇಷನ್ನು ಅಥವಾ ಸೆನ್ಸಿಟಿವ್ ಅಥವಾ ಆಯ್ಲಿ ಸ್ಕಿನ್ನು, ನಿಮ್ಮ ಸ್ಕಿನ್ ಟೈಪ್ ನಿಮಗೆ ಗೊತ್ತಿರುತ್ತೆ, ಅದನ್ನ ನೋಡಿ ತೊಗೊಳ್ಳಿ ನೀವು. ನನಗೆ ಯಾವ್ದು ಬೇಕು ಅಂತ ನಾನು ಸರ್ಚ್ ಮಾಡಿ ನಾನು ತೊಗೊಂಡಿದ್ದೀನಿ ಅಷ್ಟೇ. ನಾನು ತೊಗೊಂಡಿರೋದನ್ನೇ ನೀವು ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಎಲ್ಲರ ಸ್ಕಿನ್ ಟೈಪು ಒಂದೇ ಇರೋದಿಲ್ಲ, ಮತ್ತು ಎಲ್ಲರ ಸ್ಕಿನ್ನಿಗೂ ಒಂದೇ ಪ್ರಾಡಕ್ಟು ಹೊಂದೋದಿಲ್ಲ. ಹಂಗಾಗಿ ಸೊ ನಾನು ಅಕ್ವಾಲಾಜಿಕ ಸನ್ಸ್ಕ್ರೀನ್ನ ತೊಗೊಂಡಿದ್ದೆ. ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಜಾಸ್ತಿನೇ ಇತ್ತು ಅಂದ್ಕೊತೀನಿ ನಾನು. ಇದು ಬಂದುಬಿಟ್ಟು 390 ಇತ್ತು, 394 ಏನೋ ಇತ್ತು. ಸೊ ತುಂಬ ಕಮ್ಮಿ ಇತ್ತು. ಮತ್ತು ಪಂಪಿಂಗ್ ಚೆನ್ನಾಗೇ ಇರಲಿಲ್ಲ. ಇದ್ರದ್ದು ಪಂಪಿಂಗ್ ಏನೇ ಮಾಡಿದ್ರು ಇದು ಪಂಪಿಂಗ್ ಚೆನ್ನಾಗಿರಲಿಲ್ಲ. ಸೊ ನಾನು ಕ್ಯಾಪ್ನ ಓಪನ್ ಮಾಡಿಕೊಂಡೆ ನೋಡಿದಂಥದ್ದು. ಸೊ ನೆಕ್ಸ್ಟು ಬಂದುಬಿಟ್ಟು NYBE ಅವ್ರದ್ದು ನಾನು ಸೆಟ್ಟಿಂಗ್ ಸ್ಪ್ರೇ ತೊಗೊಂಡೆ. ಇದಂತೂ ಮಸ್ತಾಗಿದೆ, ಸಖತ್ತಾಗಿದೆ. ಇದು ಏನೋ ಒಂಥರ ನನ್ನ ಫೇಸ್ಗೆ ಒಂಥರ ಗ್ಲೋ ಬರೋ ಥರ ಆಗುತ್ತೆ. ಇದನ್ನು ನಾವು ಮೇಕಪ್ ಎಲ್ಲ ಆದ ನಂತರ ನಾವು ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊತೀವಿ. ಆವಾಗ ನಮಗೆ ಒಂಥರ ನಮ್ಮ ಸ್ಕಿನ್ನು ಗ್ಲೋ ಬಂದುಬಿಡುತ್ತೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅದು ತುಂಬ ಹೊತ್ತಿರುತ್ತೆ ಇದು. ಸೊ NYBE ಅವ್ರದ್ದು ಇದರಲ್ಲೂ ತುಂಬ ಇದೆ. ನಾನು DV ತೊಗೊಂಡಿದ್ದೆ. ಇದರಲ್ಲಿ ಮ್ಯಾಟ್ ಫಿನಿಶ್ ಇದೆ, DV ಇದೆ, ತುಂಬ ಇದೆ. ನನಗೆ ಇದು ಇಷ್ಟ ಆಯಿತು ಅಂತ ನಾನು ಇದನ್ನು ತೊಗೊಂಡಿದ್ದೆ ಅಷ್ಟೇ. ನಾನು ತೊಗೊಂಡಿದ್ದೀನಿ ಅಂತ ನೀವು ತೊಗೋಬೇಕಂತ ಏನಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ನೋಡಿ, ನಿಮ್ಮ ಸ್ಕಿನ್ ಟೈಪ್ ನೋಡಿ ತೊಗೊಳ್ಳಿ ಅಷ್ಟೇ. ಚೆನ್ನಾಗಿದೆ ಇದು. ನನಗೆ ತುಂಬ ಇಷ್ಟ ಆಗಿದ್ದ ಪ್ರಾಡಕ್ಟು ಎಲ್ಲದಕ್ಕಿಂತ ಅಂದರೆ ಇದೇನೆ. ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ನೀವು ಯಾವುದೇ ಪ್ರಾಡಕ್ಟ್ಸ್ ತೊಗೊಂಡ್ರೂ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿ ನೋಡಬೇಕು. ನಿಮ್ಮ ಕೈಗೆ ಪ್ಯಾಚ್ ಟೆಸ್ಟು ಮಾಡಿ ಯಾವುದೇ ಇರಿಟೇಷನ್ ಆಗಲಿಲ್ಲ ಅಥವಾ ಕಟ್ತಾ ಬರಲಿಲ್ಲ, ಉರಿ ಬರಲಿಲ್ಲ, ಆ ಥರ ಇದ್ದರೆ ಮಾತ್ರ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇರಿಟೇಷನ್ ಆದರೆ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಸಿರಮ್ ಮಾಡ್ಕೊಂಡಿದ್ದೆ ನಾನು. ಪಾಂಡ್ಸ್ ಅವ್ರದ್ದು ನಿಯಾಸಿನಮೈಡ್ ಅದು ಒಂದು ಸಿರಮ್. ಇದಕ್ಕಂತೂ ತುಂಬಾ ರೇಟಿಂಗ್ಸ್ ಇತ್ತು. ಈ ಪಾಂಡ್ಸ್ದಲ್ಲಿ ಇವಾಗಂತೂ ತುಂಬ ಬ್ರ್ಯಾಂಡ್ಗಳಿದ್ದಾವೆ. ಸೊ ನಾನು ಪಾಂಡ್ಸ್ದೇ ಯಾಕೆ ತೊಗೊಂಡೆ ಅಂದರೆ, ಏನೋಪ್ಪ ನಂಗೆ ಗೊತ್ತಿಲ್ಲ, ಬುಕ್ ಮಾಡಬೇಕಾದ್ರೆ ಈ ಪಾಂಡ್ಸೇ ಬೇಕು ಅಂತ ಹೇಳಿ ಏನೋ ತೊಗೊಂಡೆ. ಬಟ್ ರೇಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ನನಗೆ ಕಾಣಿಸುತ್ತಾ ಡಾರ್ಕ್ ಸರ್ಕಲ್ ಇದೆ. ಸೊ ಹಂಗಾಗಿ ನಾನು ನೋಡಿದೆ, ಇದು ಡಾರ್ಕ್ ಸರ್ಕಲ್ಲು ಮತ್ತು ಪಿಗ್ಮೆಂಟೇಷನ್ ಸ್ಪಾಟ್ ಎಲ್ಲನೂ ರೆಡ್ಯೂಸ್ ಮಾಡುತ್ತೆ ಅಂತ ಹಾಕಿದರು ರಿವ್ಯೂಸಲ್ಲಿ. ಸೊ ಹಂಗಾಗಿ ನನಗೆ ಇಷ್ಟ ಆಗಿ ನಾನು ಇದನ್ನು ನಿಯಾಸಿನಮೈಡ್ದು ಇದು ತೊಗೊಂಡೆ. ಸೊ ಚೆನ್ನಾಗಿದೆ ಯೂಸ್ ಮಾಡೋಕ್ಕೂ. ಒಂದು ಸ್ವಲ್ಪ ಡ್ರೈ ಸ್ಕಿನ್ಗಿಂತ ಆಯ್ಲಿ ಸ್ಕಿನ್ನಿಗೆ ಓಕೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಇದೊಂಥರ ಬೂದಾಗುತ್ತಲ್ಲ, ಅದಕ್ಕೆ. ನಂದು ಡ್ರೈ ಸ್ಕಿನ್ ಇದೆ. ಸೊ ನಾನು ಇದನ್ನು ರಿಟರ್ನ್ ಕೊಟ್ಟೆ. ಪಾಂಡ್ಸ್
ಪಾಂಡ್ಸ್ ಮತ್ತು ಸೆರಮ್ ಮತ್ತು ಪಾಂಡ್ಸ್ ಡೈಲಿ ಕ್ರೀಮ್ನ, ಬಟ್ ಅವರು ರಿಟರ್ನ್ ಅಕ್ಸೆಪ್ಟ್ ಮಾಡಲಿಲ್ಲ. ಸೊ ಹಂಗಾಗಿ ಇರಲಿ ಡೈಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಪಾಂಡ್ಸ್ ಡೇ ಕ್ರೀಮ್ನೇ ತೊಗೊಂಡಿದ್ದೀನಿ. ಇದೂ ಕೂಡ ಚೆನ್ನಾಗಿದೆ. ಅಂದರೆ ಇದು ಸ್ವಲ್ಪ ಆಯಿಲಿ ಸ್ಕಿನ್ನವ್ರಿಗೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಯಾಕಂದರೆ ಇದೊಂದು ಒಂಥರ ಬೂದ್ ಪಡ್ಕೊಳುತ್ತೆ ಡ್ರೈ ಸ್ಕಿನ್ನವ್ರಿಗೆ. ಸ್ವಲ್ಪ ಅಮೌಂಟಲ್ಲಿ ಹಾಕ್ಕೊಬೇಕು ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಗುಡ್ ವೈಬ್ಸ್ ಅವ್ರದ್ದು ಹೆನ್ನ ಪೌಡರ್ ತೊಗೊಂಡೆ. ಯಾಕಂದರೆ ನನ್ನ ಕೂದಲು ಏನು ವೈಟ್ ಹೇರ್ಸ್ ಇಲ್ಲ, ಬಟ್ ಕೆಂಚು ಕೂದಲು, ಒಂಥರ ಕೆಂಪು ಕೂದಲು ಅಂತಾರಲ್ಲ ಆ ಥರ ಕೆಂಚು ಕೂದಲು ಇದೆ, ಮತ್ತು ಸ್ಪ್ಲಿಟೆನ್ಸ್ ಇದೆ. ಸೊ ಇದೆಲ್ಲ ಸ್ಪ್ಲಿಟೆನ್ಸ್ ಎಲ್ಲ ಕಡಿಮೆ ಮಾಡುತ್ತೆ ಮತ್ತು ಕೂದಲು ನರಿಶಿಂಗ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ತೊಗೊಂಡಿದ್ದೆ. ನೆಕ್ಸ್ಟು ಕಾಜಲ್ಲು. ಸೊ ಇದು ಬಂದು ಬ್ಲೂ ಹೆವನ್ದು ಕಾಜಲ್ಲು, ಮಸ್ಕರ ಮತ್ತು ಹೈಲೈನರು, ಹಾಗೆ ಮತ್ತು ಐಬ್ರೋ ಪೆನ್ಸಿಲು. ಇದು 4 ನನಗೊಂದು ಕೋಂಬೋದಲ್ಲಿ ಸಿಕ್ಕಿದಂಥದ್ದು. 305 ಅಥವಾ 308 ಏನೋ ಸಮಥಿಂಗ್ ಇದೆ. ಅಷ್ಟಕ್ಕೆ ನನಗೆ ಕೋಂಬೋಗೆ ಸಿಕ್ತು ಅಂತ ಹೇಳಿ ನಾನು ತೊಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್. ಅಂದರೆ ಇದು ಕಮ್ಮಿಗೆ ಸಿಕ್ತು ನನಗೆ. ಬೇರೆ ಬ್ರ್ಯಾಂಡು ಬೇರೆ ಪ್ರಾಡಕ್ಟ್ಸ್ಗಳಿದ್ದು, ಬಟ್ ಫೇಸಸ್ ಕೆನಡಾದು ನನಗೆ 149ಗೋ ಅಥವಾ 150ಗೋ ಸಿಕ್ತು. ಹಾಗಾಗಿ ನಾನು ಇದನ್ನು ತೊಗೊಂಡೆ. ಇದನ್ನು ಕೂಡ ಚೆನ್ನಾಗಿದೆ. ಫೇಸಸ್ ಕೆನಡಾ ಅಂದರೆ ಚೆನ್ನಾಗಿರ್ತಾರೆ, ಸೊ ಚೆನ್ನಾಗಿದೆ. ಸೊ ಇಷ್ಟನ್ನ ತೊಗೊಂಡೆ. ನೆಕ್ಸ್ಟು ನನಗೆ ಏನಂದರೆ ಒಂದು ಸ್ವಲ್ಪ ಸ್ಟ್ರೋಕ್ ಕ್ರೀಮು ಮತ್ತು ಫೌಂಡೇಶನ್ ಇದನ್ನ ತೆಗ್ದು ಇಟ್ಕೊಂಡ್ಬಿಟ್ರೆ ಮತ್ತು ಒಂದು ಲಿಪ್ಸ್ಟಿಕ್ಕು ಇದನ್ನ ತೆಗೆದು ಇಟ್ಕೊಂಡ್ರೆ ನನಗೆ ಮೇಕಪ್ಗೆ ಓಕೆ. ನನಗೆ ಮೇಕಪ್ ಐಟಮ್ಸೇ ಇರಲಿಲ್ಲ ನನ್ನ ಹತ್ರ. ನಾನು ಮೇಕಪ್ಪೇ ಮಾಡ್ತಾ ಇರಲಿಲ್ಲ. ನಾನು ಜಸ್ಟು ಒಂದು ಟೋನರು ಮತ್ತು ಒಂದು ಮಾಯ್ಶ್ಚರೈಸರ್ ಹಾಕ್ಕೊಂಡು ಸೆಟಫಿಲ್ ಮಾಯ್ಶ್ಚರೈಸರ್ ಹಾಕ್ಕೊತಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ನನ್ನ ಹತ್ರ ಮೇಕಪ್ ಐಟಮ್ಸೇ ಇರಲಿಲ್ಲ. ಇವಾಗೆಲ್ಲ ಬೈ ಮಾಡ್ಕೊತಾ ಇದ್ದೀನಿ. ಅಷ್ಟು ಮೇಕಪ್ ಮಾಡ್ತಾನೇ ಇರಲಿಲ್ಲ ನನಗೆ. ಸೊ ಇವಾಗೆಲ್ಲ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳಿ, ಅಂದರೆ ನನಗೂ ಹೊರಗಡೆ ಹೋಗ್ಬೇಕಾದ್ರೆ ಒಂದ್ಸಲ ಸ್ಕಿನ್ ಎಲ್ಲ ಒಂಥರ ಡಲ್ ನಂಗೆ ಕಾಣಿಸೋದು. ಸೊ ಏನು ಕಾಜಲ್ಲು ನಾನೊಂದು ಮಸ್ಕರ ಅಥವಾ ಒಂದು ಐಲೈನರು ಏನೋ ನಾನು ಯೂಸ್ ಮಾಡಲ್ಲ. ಯಾಕಂದರೆ ನನ್ನ ಕಣ್ಣು ಸ್ವಲ್ಪ ಕ್ಯಾಟ್ ಐಸ್ ಇರೋದ್ರಿಂದ ಅದನ್ನೆಲ್ಲ ಯೂಸ್ ಮಾಡಿದ್ರೆ ಏನೋ ಒಂಥರ ದೆವ್ವದ ಟೈಪ್ ಕಾಣಿಸ್ತೀನಿ ಅನ್ನೋ ಫೀಲ್ ನನಗಿರುತ್ತೆ. ಹಂಗಾಗಿ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ನಾನು ಕೆಲವೊಂದು ವೀಡಿಯೋ ಮಾಡಿದಾಗ ಹೇಳ್ತಾ ಇರ್ತಾರೆ ಕೆಲವರು ಕಾಮೆಂಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಕಾಜಲ್ ಯೂಸ್ ಮಾಡಿ ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ನನಗೇನೋ ಇಷ್ಟ ಆಗಲ್ಲ. ಆದ್ರೂ ಇರಲಿ ಮನೇಲಿ ಸ್ಮೈಂಗೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಕಾಜಲ್ಲು ಎಲ್ಲ ಕೊಂಬೋದಲ್ಲೇ ಕಮ್ಮಿ ಪ್ರೈಸಲ್ಲೇ ತೊಗೊಂಡಿದ್ದೀನಿ. ಜಾಸ್ತಿ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಕಮ್ಮಿ ಪ್ರೈಸಲ್ಲಿರಲಿ ಅಂತ. ಸೊ ಇದರಲ್ಲಿ ವಾಟರ್ ಪ್ರೂಫು ಮತ್ತು ಸ್ಮಡ್ಜ್ ಪ್ರೂಫು 24 ಅವರ್ಸು, ಸ್ಮಡ್ಜ್ ಪ್ರೂಫು ವಾಟರ್ ಪ್ರೂಫು 24 ಅವರ್ಸ್ ಸ್ಟೇ ಇರುತ್ತೆ ಅಂತ ಹೇಳೇ ಕೊಟ್ಟಿದ್ದರು. ಬಟ್ ಇದರಲ್ಲಿ ಐಬ್ರೋ ಪೆನ್ಸಿಲ್ಲು ಮತ್ತು ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಐಬ್ರೋ ಮತ್ತು ಇನ್ನೊಂದು ಕಾಜಲ್ಲು ಇದೆರಡನ್ನೂ ಸ್ಟೇ ಆಗುತ್ತೆ. ಮತ್ತು ವಾಟರ್ ಪ್ರೂಫು, ಯಾಕಂದರೆ ನಾನು ನೀರು ಹಾಕ್ಬಿಟ್ಟು ನೋಡಿದಾಗ ಇವೆರಡೂ ನನಗೆ ವಾಟರ್ ಪ್ರೂಫ್ ಅಂತ ಅನ್ನಿಸ್ತು. ಐಲೈನರು ಹೋಗ್ಬಿಡ್ತು. ಐಲೈನರು ಮತ್ತು ಮಸ್ಕರ ಹಾಕಿ ನೋಡಿದೆ ನೀರು ಹಾಕಿದಾಗ ಅದು ಹೋಯಿತು. ಸೊ ಬ್ಲೂ ಹೆವನ್ನು ಒಂದು ಒಳ್ಳೆ ಬ್ರ್ಯಾಂಡೇ ಅಂತ ಅಂದ್ಕೊತೀನಿ ನಾನು. ಇವಾಗ ನನ್ನ ಕೈಗೆ ನಾನು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನೋಡಿದೆ. ಯಾಕಂದರೆ ನಾನು ಹಾಕಿ ಒಂದು 10 ಮಿನಿಟ್ಸ್ ಬಿಡಬೇಕಾಗಿತ್ತು ಅನಿಸುತ್ತೆ. ನಾನು ಆವಾಗ ಹಾಕಿ ಆವಾಗ ನೀರು ಹಾಕಿ ರಬ್ ಮಾಡಿದ್ಕೇನೋ ಆ ಥರ ಅನ್ನಿಸ್ತು ಅನಿಸುತ್ತೆ. ಸೊ ಇದು ಒಂದು ಒಳ್ಳೆ ಬ್ರ್ಯಾಂಡೇ. ರಿವ್ಯೂಸ್ ನೋಡಿ ಮತ್ತು ರೇಟಿಂಗ್ಸ್ ನೋಡೇ ತೊಗೊಂಡಿದ್ದು. ಬಟ್ ನನಗೆ ಹಂಗೆ ಅನ್ನಿಸ್ತು, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಹಂಗೆ ಅನ್ನಿಸ್ತು. ಐಬ್ರೋ ಪೆನ್ಸಿಲ್ಲು ಮತ್ತು ಕಾಜಲ್ ಇವೆರಡು ಚೆನ್ನಾಗಿದೆ. ಈ ಮಸ್ಕರ ಮತ್ತು ಐಲೈನರು ಯಾಕೋ ಸ್ವಲ್ಪ ನೀರಲ್ಲಿ ಹೋಗ್ಬಿಡ್ತು ಅಂತ ಅಂದ್ಕೊಂಡೆ. ಬಟ್ ಆಗ ನೀರು ಹಾಕಿದ್ಕೆ ಆ ಥರ ಆಯಿತು ಅಂತ ಅಂದ್ಕೊತೀನಿ. ಇರಲಿ. ಸೊ ನೆಕ್ಸ್ಟು ಪಾಂಡ್ಸ್ ವೈಟ್ ಬ್ಯೂಟಿನ ಕೂಡ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೆ. ಚೆನ್ನಾಗಿದೆ ಅನ್ನಿಸ್ತು ನನಗೆ. ಸೊ ಸ್ಮೆಲ್ಲು ಸ್ವಲ್ಪ ಜಾಸ್ತಿ ಇದೆ. ಪಾಂಡ್ಸ್ ವೈಟ್ ಬ್ಯೂಟಿದು ಸ್ವಲ್ಪ ಸ್ಮೆಲ್ ಜಾಸ್ತಿ ಇದೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನು ಅಕ್ವಾಲಜಿಕಾ ಸೂಪರ್ ಬೆಸ್ಟ್ ಅಂತ ಅಂತೀನಿ ನಾನು. ಎಲ್ಲ ಪ್ರಾಡಕ್ಟ್ಗಿಂತ ಈ ಅಕ್ವಾಲಜಿಕಾ ಅದೇ ಹೇಳಿದೆ ಫಸ್ಟೇ, ಸೆಟ್ಟಿಂಗ್ ಸ್ಪ್ರೇ ಮತ್ತು ಇದು ಸನ್ಸ್ಕ್ರೀನ್ ಓಕೆ ಸೂಪರ್ ಅನ್ನಿಸ್ತು ನನಗೆ. ಅದನ್ನು ಕೂಡ ಪ್ಯಾಚ್ ಟೆಸ್ಟ್ ಮಾಡಿಕೊಂಡೆ ನಾನು. ನೆಕ್ಸ್ಟು ನನಗೆ ಡಿಸಪಾಯಿಂಟ್ ಆಗಿದ್ದು ಈ ಎಲ್ಲ ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅಂತ ಹೇಳಲಿಲ್ಲ. ಯಾಕೊಂದು ಸ್ವಲ್ಪ ಸ್ಮೆಲ್ ಜಾಸ್ತಿ ಆಯಿತು ಪಾಂಡ್ಸ್ದು. ಅದೇ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊತೀನಿ. ಸೊ ಚೆನ್ನಾಗಿದೆ ಓಕೆ. ಮತ್ತು ನಾನು ಈ ಪ್ರಾಡಕ್ಟನ್ನೇ ತೊಗೋಬೇಕು ಅಂತ ನಾನೇನು ಸಜೆಸ್ಟ್ ಮಾಡ್ತಾಯಿಲ್ಲ. ನನಗೆ ಬೇಕಾಗಿತ್ತು ಅಂತ ನಾನು ಬುಕ್ ಮಾಡಿಕೊಂಡೆ.
ನನಗೇನಾದರೂ ಇದರಿಂದ ಈ ಸಿರಮಿಂದ ಮತ್ತು ಈ ಡೇ ಕ್ರೀಮಿಂದ ಏನಾದರೂ ಚೇಂಜಸ್ ನನ್ನ ಫೇಸಲ್ಲಿ ಏನಾದರೂ ಚೇಂಜಸ್ ಆದರೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಮೊದಲೇ ಗೊತ್ತು, ನಾನು ಯಾವುದೇ ಕುಕ್ಕಿಂಗ್ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ಮತ್ತು ನಾನು ನೋಡ್ತೀನಿ ನನಗೆ ಹೆಂಗೆ ಅನಿಸುತ್ತೆ. ಅದು ಚೆನ್ನಾಗಾದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು, ಇಲ್ಲಾಂದರೆ ನಾನು ಶೇರ್ ಮಾಡೋಕ್ಕೋಗಲ್ಲ. ನನಗೆ ಚೆನ್ನಾಗಿ ಅನಿಸಿದ್ರೆ ನಾನು ನಿಜ ನಿಮ್ಮ ಜೊತೆ ಈ ಕ್ರೀಮ್ ಮತ್ತು ಆ ಸೆರಮ್ ಬಗ್ಗೆ ನಾನು ನಿಮಗೆ ನಿಜ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇಷ್ಟೇ ನಾನು ಬುಕ್ ಮಾಡ್ಕೊಂಡಿದ್ದಂಥದ್ದು. ಇನ್ನೂ ಯಾವಾಗಲಾದ್ರೂ ಮಾಡಿಕೊಂಡಾಗ ನಾನು ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಆನ್ ಮಾಡಿಕೊಂಡು ಹಾಲನ್ನು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.